ಮಕ್ಕಳೇ ಇವತ್ತು ದಂಗು ಬಡಿಸಿದ ದೇವ ಎನ್ನೋ ಕಳ್ಳನ ಕತೆ ಹೇಳ್ತೀನಿ. ಚಿತ್ತು, ಚಿನ್ನು, ಗೊಂಬೆ, ಚಲ್ವಿ ಎಲ್ಲರೂ ಬನ್ನಿ ಬನ್ನಿ. ಇವತ್ತು ಕಳ್ಳನ್ ಕತೆ ಹೇಳ್ತಾರಂತೆ. ಕಳ್ಳನ್ ಕತೆನಾ? ಹಾಗಾದ್ರೆ ಇದು ಸುಮ್ನೆ ಕತೆನಾ? ನೀತಿ ಏನು ಇಲ್ವಾ? ಅಬ್ಬಬ್ಬಬ್ಬಾ, ಮೊದಲು ಸುಮ್ಮನೆ ಕೂತ್ಕೊಳ್ಳಿ ನೋಡೋಣ. ಕಳ್ಳನ ಕತೆಲಿ ನೀತಿ ಇರೋಲ್ಲ ಅಂತ ಯಾರು ಹೇಳಿದ್ರು ನಿಮಗೆ? ಸರಿ, ಆ ಕಳ್ಳನನ್ನ ಮೊದಲು ಕರಿ. ಹಾಗಾದ್ರೆ ನಾವೆಲ್ಲ ದೊಣ್ಣೆ ಹಿಡ್ಕೊಂಡು ಕಾಯ್ತೀವಿ. ಕತೆ ಆದ್ಮೇಲೆ 4 ಬಾರಿಸಿ ಓಡಿಸ್ತೀವಿ. ಹಾ ಹಾಗೆ ಮಾಡಿ. ಮೊದಲು ಕತೆ ಕೇಳಿ. ಈಗ ಗುಂಡಾಪುರ ಅನ್ನೋ ಊರಿನಲ್ಲಿ ಗೋವಿಂದಪ್ಪ ಅನ್ನೋ ಒಬ್ಬ ಕಳ್ಳ ಇದ್ದ. ಅವನ ಕುಲ ಕಸುವೆ ಕಳ್ತನ. ಸಂಜೆ ಆಗ್ತಿದ್ದ ಹಾಗೆ ಬೆಕ್ಕಿನ ಹಾಗೆ ಸದ್ದಿಲ್ಲದೆ ಊರೂರು ಅಲಿತಾ ಕಳ್ತನ ಮಾಡ್ತಿದ್ದ. ಕಳ್ತನ ಮಾಡ್ತಾ ಮಾಡ್ತಾ ನಾಳೆ ಯಾವ ಮನೆ ಕನ್ನ ಹಾಕ್ಬೋದು ಅಂತ ಗುರ್ತು ಮಾಡಿ ಇಟ್ಕೊಳ್ತಿದ್ದ. ಗೋವಿಂದಪ್ಪನ ತಂಗಿ ಮಗ ದೇವ. ನಾನು ಹೇಳಿದ್ನಲ್ಲ, ಅವ್ರ ಕುಟುಂಬದ ಕೆಲಸವೇ ಕಳ್ತನ ಅಂತ. ದೇವನ ತಾಯಿ ಕಳ್ಳತನದ ವಿದ್ಯೆ ಸರಿಯಾಗಿ ಕಲ್ತು ಬಾ ಅಂತ ಮಗ ದೇವನನ್ನ ಸೋದರ ಮಾವ ಗೋವಿಂದಪ್ಪನ ಹತ್ರ ಕಳಿಸ್ತಾಳೆ. ಅಯ್ಯೋ ರಾಮ, ಯಾರು ಕಳ್ಳ ಆಗು ಅಂತಾರ? ಅಯ್ಯೋ, ಇದು ಕತೆ ಮಕ್ಕಳೇ, ಸುಮ್ಮನೆ ಕೇಳಿ. ಹೀಗೆ ಶುರುವಾಯಿತು ಮಾವ ಅಳಿಯನ ಚೋರ ಕಸುಬಿನ ಕಲಿಕೆ. ಗೋವಿಂದಪ್ಪ ತಾನು ಕಳ್ತನಕ್ಕೆ ಹೋದಲ್ಲೆಲ್ಲ ಅಳಿಯ ದೇವನನ್ನ ಕರ್ಕೊಂಡು ಹೋಗ್ತಿದ್ದ. ದೇವ ಮಾವನ ತರಬೇತಿಯಿಂದ ಕಳ್ತನ ಮಾಡೋದರಲ್ಲಿ ಪ್ರವೀಣನಾದ. ಒಂದಿನ ಗೋವಿಂದಪ್ಪ ಆ ಊರಿನ ಶ್ರೀಮಂತ ನ್ಯಾಯಾಧಿಕಾರಿ ಅಂದರೆ ಜಡ್ಜ್ ಮನೆಗೆ ಕನ್ನ ಹಾಕೋದು ಅಂತ ನಿಶ್ಚಯ ಮಾಡ್ತಾನೆ. ಆ ನ್ಯಾಯಾಧಿಕಾರಿಗೆ ಮಕ್ಕಳು ಇರಲಿಲ್ಲ. ಹಾಗಾಗಿ ಗಂಡ ಹೆಂಡಿರು ಸಂತಾನದ ಅಭಿಲಾಷಿಗಳಾಗಿ ಅನೇಕ ವ್ರತ ನೇಮ ಉಪವಾಸಗಳನ್ನು ಮಾಡ್ತಾ ಇದ್ದರು. ನ್ಯಾಯಾಧಿಕಾರಿ ತನ್ನ ಕೆಲಸ ಮುಗಿಸಿ ರಾತ್ರಿ ತಡವಾಗಿ ಮನೆಗೆ ಮರಳ್ತಾ ಇದ್ದ. ಇದನ್ನು ತಿಳ್ಕೊಂಡ ಗೋವಿಂದಪ್ಪ ಆ ಸಮಯದಲ್ಲೇ ಅಂದರೆ ಆ ನಡು ಸಮಯದಲ್ಲೇ ಕಳ್ತನ ಮಾಡೋದು ಅಂತ ನಿಶ್ಚಯ ಮಾಡಿಕೊಂಡ. ಆ ದಿನ ಸಂಜೆ 7:30-8 ಗಂಟೆ ಹೊತ್ತಿಗೆ ಗೋವಿಂದಪ್ಪ ದೇವನ ಜೊತೆಗೆ ಅಲ್ಲಿಗೆ ಬರ್ತಾನೆ. ಮನೆ ನಿಶ್ಶಬ್ದವಾಗಿತ್ತು. ಯಾರೂ ಇಲ್ವೇ ಅಂತ ಅಂದ್ಕೊಂಡು ಮೆಲ್ಲಗೆ ಮುಂಬಾಗಿಲನ್ನು ಗೋವಿಂದಪ್ಪ ತಳ್ತಾನೆ. ಬಾಗಿಲು ಒಳಗಿಂದ ಹಾಕಿರಲಿಲ್ಲ, ಸುಮ್ಮನೆ ಸಾಚಿದ ಹಾಗಿತ್ತು. ಇದೇನಿದು, ಬಾಗಿಲು ತೆರೆದೇ ಇದೆಯಲ್ಲ ಅಂತ ಗೋವಿಂದಪ್ಪ ಮತ್ತು ದೇವ ಇಬ್ಬರು ಒಳಗೆ ಅಡಿ ಇಡ್ತಾರೆ. ಒಳಗೆ ಬಂದು ಕದವನ್ನು ತಾವೇ ಹಾಕ್ತಾರೆ. ನೋಡ್ತಾರೆ, ಅಡುಗೆ ಮನೆಯ ಪಕ್ಕದ ಊಟದ ಕೋಣೆಯಲ್ಲಿ ಮನೆ ಒಡ್ತಿ ತನ್ನ ಸೆರಗನ್ನು ಮೈಗೆ ಹೊದೆದು ನಿದ್ದೆ ಮಾಡಿದ್ಲು. ಪಕ್ಕದಲ್ಲಿದ್ದ ದೇವರ ಕೋಣೆಯಲ್ಲಿ ದೇವರ ಮಂದಾಸನದ ಮುಂದೆ ದೇವರ ನೈವೇದ್ಯಕ್ಕಾಗಿ ಭಕ್ಷ್ಯ ಪದಾರ್ಥಗಳನ್ನು ಇಡಲಾಗಿತ್ತು. ವಾಸ್ತವ ಏನಂದರೆ, ಆ ದಿನ ಏಕಾದಶಿ ವ್ರತವನ್ನು ಆ ಗಂಡ ಹೆಂಡತಿ ಇಬ್ಬರು ಆಚರಿಸುವವರು ಇದ್ದರು. ಇಬ್ಬರು ಹಗಲೆಲ್ಲ ಉಪವಾಸ ಇದ್ದು ರಾತ್ರಿ ಫಳಾರ ಮಾಡ್ತಿದ್ರು. ನಿಟ್ಟುಪವಾಸ ಮಾಡೋಕ್ಕೆ ಆಗದ ಅವರು ಸಂಜೆಗೇನಾದರೂ ತಿಂಡಿಯನ್ನು ನೈವೇದ್ಯ ಮಾಡಿ ತಿಂತಿದ್ರು. ಅಂತೇನೆ ಆ ದಿನ ಹೆಂಡತಿ ದೋಸೆ, ಚಟ್ನಿ, ಹೆಸರುಬೇಳೆ ಪಾಯಸ ಮಾಡಿದ್ಲು. ಎಲ್ಲವನ್ನು ತಯಾರು ಮಾಡಿ ದೇವರ ಮುಂದಿಟ್ಟು ಗಂಡನಿಗಾಗಿ ಕಾಯ್ತಾ ಇದ್ಲು ನ್ಯಾಯಾಧೀಶರ ಹೆಂಡತಿ. ಹಗಲಿನ ಉಪವಾಸದಿಂದ ಬಳಲಿದ ಆಕೆಗೆ ಅಲ್ಲೇ ನಿದ್ದೆ ಆವರಿಸ್ಬಿಟ್ಟಿತ್ತು. ಇತ್ತ ಬೆಕ್ಕಿನ ಹಾಗೆ ಒಳಗೆ ದೇವ ಮತ್ತು ಗೋವಿಂದಪ್ಪ ಕಾಲಿಡ್ತಾರೆ. ಆಗ ದೇವರ ಮುಂದಿಟ್ಟ ನೈವೇದ್ಯದ ಘಮ ಘಮ ಅವ್ರ ಮೂಗಿಗೆ ತಟ್ಟುತ್ತೆ. ದೇವ ತಿಂಡಿ ಪೋತ. ಆ ದಿನ ಹಸಿವು ಬೇರೆ ಆಗಿತ್ತು ಅವನಿಗೆ. ಆತ, ಮಾವ, ನನಗೆ ವಿಪರೀತ ಹಸಿವೆ ಆಗಿದೆ, ನಾನು ದೋಸೆ ಪಾಯಸ ತಿಂದು ಬರ್ತೀನಿ, ನೀವು ಒಳಗೆ ನಿಮ್ಮ ಕಳ್ತನ ಮುಂದುವರಿಸಿ, ತಿಂದಾದ ನಂತರ ನಾನು ನಿಮ್ಮನ್ನು ಸೇರ್ಕೋತೀನಿ ಅಂತ ಪಿಸುಗುಟ್ಟಿದ. ಗೋವಿಂದಪ್ಪ, ಆಗಲಿ ಆದರೆ ಸದ್ದಿಲ್ಲದೆ ತಿನ್ನೋ, ಬೇಗ ಬಾ ಆಯ್ತಾ ಅಂತ ಹೇಳ್ತಾ ಒಳಗೆ ಹೋಗ್ತಾನೆ. ಇತ್ತ ದೇವ ದೇವರ ಮುಂದಿದ್ದ ದೋಸೆ ಚಟ್ನಿಯನ್ನು ತಿಂದು
ಹೆಸರುಬೇಳೆ ಪಾಯಸವನ್ನು ಕುಡಿತಾನೆ. ಹೊಟ್ಟೆ ತುಂಬಿ ಸಂತೃಪ್ತಿ ಆಗುತ್ತೆ ಅವನಿಗೆ. ಇದಪ್ಪ ಮಜಾ. ಕಳ್ತನಕ್ ಬಂದು ತಿಂಡಿ ತಿಂತ ಕೂತ್ನಲ್ಲ ಕಳ್ಳ. ಹ್ಞೂ, ನಾ ಹೇಳಿದ್ನಲ್ಲ ಅವನು ತಿಂಡಿ ಪೋತ ಅಂತ. ಅವನು ಅಬ್ಬಾ ಎಷ್ಟು ರುಚಿಯಾಗಿತ್ತು ಅಂತ ಅಂದ್ಕೊಳ್ತಾ ಇರಬೇಕಾದ್ರೆ ಹೊರಗಡೆ ಬಾಗ್ಲನ್ನ ದಡ ಅಂತ ತಟ್ತಾ ನ್ಯಾಯಾಧೀಶ ಏನೇ ಬಾಗಿಲು ತೆಗಿಯೇ ಅಂತ ಕೂಗ್ತಾ ಇರೋದು ದೇವನಿಗೆ ಕೇಳಿಸುತ್ತೆ. ದೇವ ಅಯ್ಯಯ್ಯೋ ಈಗೇನು ಮಾಡೋದು, ಸದ್ಯಕ್ಕೆ ಇಲ್ಲೇ ಎಲ್ಲಾದರೂ ಅಡುಗೆ ಕುತ್ಕೋತೀನಿ, ಇಲ್ದಿದ್ರೆ ಸಿಕ್ಕಿ ಬೀಳಬೇಕಾಗತ್ತೆ ಅಂದ್ಕೊಂಡು ಅಡುಗೆ ಮನೆಯ ಅಟ್ಟವನ್ನು ಏರಿ ಅಲ್ಲಿ ಕೂತ್ಕೋತಾನೆ. ಬಾಗಿಲು ಬಡ್ದ ಶಬ್ದ ಕೇಳಿದ ಹೆಂಡತಿ ಚಟಕ್ಕಂತ ಎದ್ದು ನಿಂತು ಬಂದೇ ಬಂದೇ ಅಂತ ಬಾಗಿಲು ತೆರೆಯೋಕ್ಕೆ ಹೋಗ್ತಾಳೆ. ಗಂಡ ಒಳಗೆ ಬಂದವನೇ ಪಳಾರ ತಯಾರಾಗಿದೆ ತಾನೆ, ಹಸುವೆಯಿಂದ ಪ್ರಾಣ ಹೋಗ್ತಾ ಇದೆ ಅಂತಂದ. ಅದಕ್ಕೆ ಹೆಂಡತಿ ಓಹೋ ಅದನ್ನು ಆಗಲೇ ತಯಾರು ಮಾಡಿ ನಿಮಗಾಗಿ ಕಾಯ್ತಾ ಇದ್ದೆ ಅಂತಂದ್ಲು. ಗಂಡ ಹೆಂಡತಿ ಪಳಾರಕ್ಕೆ ಅಂತ ಕೂರೋಕ್ಕೆ ಬರುವಾಗ ನೋಡ್ತಾರೆ ದೋಸೆ ಚಟ್ನಿ ಪಾಯಸ ಎಲ್ಲ ಮಂಗಮಾಯವಾಗಿ ಖಾಲಿಯಾಗಿ ಬಿಟ್ಟಿತ್ತು. ಹೆಂಡತಿ ಗಾಬರಿ ಆಶ್ಚರ್ಯದಿಂದ ಅರೆ ಎಲ್ಲಿ ಹೋಯ್ತು ನಾ ಮಾಡಿಟ್ಟ ಪಳಾರ ಅಂತಂದ್ಲು. ಖಾಲಿ ಪಾತ್ರೆ ನೋಡಿ ಗಂಡನಿಗೆ ರೋಷ ಬಂತು. ನಾನು ಬರೋವರೆಗೆ ತಾಳೋಕ್ಕಾಗದೆ ಎಲ್ಲವನ್ನು ನೀನೇ ತಿಂದ್ಬಿಟ್ಟಿಯಾ ಅಂತ ದನಿ ಏರಿಸ್ದ. ಅವಳು ಏನು ಅಂತ ಮಾತಾಡ್ತಿದ್ದೀರಾ, ನಾನು ಯಾವತ್ತು ನಿಮ್ಮನ್ನು ಬಿಟ್ಟು ತಿಂದಿದ್ದೀನಿ ಅಂತ ಹೇಳಿದಾಗ ಮತ್ತೆ ನೀನು ತಿಂದೆ ಬೇರೆ ಯಾರು ಬರ್ತಾರೆ ತಿನ್ನೋಕ್ಕೆ, ಹಸುವೆಯಿಂದ ಮನೆಗೆ ಬಂದರೆ ಎಲ್ಲ ತಿಂದು ತೇಗಿ ಈ ಕತೆ ಕಟ್ತಿದ್ಯಾ ಅಂತ ಸಿಟ್ಟಿನಿಂದ ಕೂಗಾಡ್ದ. ಅಯ್ಯೋ ನನಗೇನು ಗೊತ್ತಿಲ್ಲ ರೀ, ಬಳಲಿಕೆಯಿಂದ ನಿದ್ದೆ ಬಂದ್ಬಿಟ್ಟಿತ್ತು. ಆ ಸಮಯದಲ್ಲಿ ದೇವನೇ ಬಂದು ತಿಂದಿರಬೇಕು, ಅವನಿಗೂ ಇವತ್ತು ದಿನ ಇಡೀ ಏಕಾದಶಿ ಉಪವಾಸ ತಾನೆ, ಹಸುವಾಗಿರಬೇಕು ಅದಕ್ಕೆ ತಿಂದಿದ್ದಾನೆ ಅಂತ ಹೆಂಡತಿ ಹೇಳಿದ್ಲು. ಓಹೋಹೋಹೋ ತಿನ್ನೋಕೆ ದೇವ ಬಂದ, ಸತ್ಯ ಬಾಯಿ ಬಿಡಿಸ್ತೀನಿ ತಾಳು, ನಿನಗೆ ಬುದ್ಧಿ ಕಲಿಸ್ತಿದ್ರೆ ನಾನು ಯಾಕೆ ಅಂತ ಹೇಳಿ ಆಚೆಗೆ ಹೋಗಿ ಕೋಲಂದನ್ನು ತರ್ತಾನೆ. ಗಂಡನ ಸಿಟ್ಟು ನೋಡಿ ಹೆಂಡತಿ ಹಾರ್ಬಿಡ್ತಾಳೆ. ಆ ಕಳ್ಳನ ಹೆಸರು ದೇವ ಅಂತ ಹೆಂಡತಿಗೆ ಹೇಗೆ ಗೊತ್ತಾಯ್ತು? ಅದ್ ಹಾಗಲ್ಲ ಚಿನ್ನು, ದೇವ ಅಂದ್ರೆ ಕಳ್ಳ ಅಲ್ಲ, ದೇವ್ರು ದೇವ್ರು ಭಗವಂತ ಅಂತ. ಹ್ಞೂ ಹಾಗೇನೆ. ಇದನ್ನೆಲ್ಲ ಅಟ್ಟದ ಮೇಲೆ ಕೂತ್ಕೊಂಡು ನೋಡ್ತಾ ಇದ್ನಲ್ಲ ದೇವ, ಅವನಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಅಲ್ಲ ದೇವ ತಿಂದ ಅಂತ ಆ ಅಮ್ಮ ಹೇಳಿದ್ಲಲ್ಲ, ನಾ ತಿಂದಿದ್ದು ಈಕೆ ಹೇಗೆ ಗೊತ್ತಾಯ್ತು ಅಂತ ಅಂದ್ಕೊಂಡ. ಪಾಪ ಈಕೆ ಸುಮ್ಮನೆ ಗಂಡನಿಂದ ಬೈಗಳು ತಿಂತಾ ಇದ್ದಾಳೆ. ಗಂಡ ಹೊಡೆಯಕ್ಕೆ ಬೇರೆ ಹೊರಟಿದ್ದಾನೆ. ಅವನಿಗೆ ಆ ನ್ಯಾಯಾಧಿಕಾರಿ ಮೇಲೆ ಮಹಾ ಸಿಟ್ಟು ಬರುತ್ತೆ. ಅವನು ಆ ಅಟ್ಟದಿಂದ ಟಣ್ಣಂತ ಕೆಳಗೆ ಹಾರಿ, ಈ ಅಮ್ಮ ಸತ್ಯ ಹೇಳ್ತಿದ್ದಾರೆ, ನಾನೇ ದೇವ, ನಿಮ್ಮಿಬ್ಬರು ಪಳಾರ ತಿಂದವನು ನಾನೇ, ಸುಮ್ಮನೆ ಅಮ್ಮನನ್ನ ಯಾಕೆ ಹೊಡೆಯೋಕೆ ಹೋಗ್ತಾ ಇದ್ದೀರಿ ಅಂತ ಗದರಿ ತನ್ನ ಪಾಡಿಗೆ ಮುಂಬಾಗಿಲನ್ನು ತೆಗೆದು ರಾಜಾರೋಷವಾಗಿ ಹೊರಗೆ ಹೊರಟೋದ. ನ್ಯಾಯಾಧಿಕಾರಿಗೆ ಬೆಪ್ಪು ಬಡ್ದ ಹಾಗಾಗುತ್ತೆ. ಆತ ಕಣ್ಣು ಅಗಲಿಸಿ ನೋಡ್ತಾನೆ ಇದ್ದ. ಇತ್ತ ಹೆಂಡತಿ ಇದೇನಾಗ್ತಾ ಇದೆ ಅಂತ ಪೆದ್ದಿ ಥರ ನೋಡ್ತಾ ಇದ್ಲು. ಏನು ಹೆಂಡತಿ ಹೇಳ್ದಾಗೆ ಆ ದೇವರೇ ಬಂದು ನೈವೇದ್ಯ ತಿಂದು ಹೋಗಿದ್ದು ಸತ್ಯನಾ ಅಂತ ಗಂಡ ಕಣ್ ಪಿಳಿಪಿಳಿ ಮಾಡ್ದ. ಹೆಂಡತಿ ನಾನು ಹೇಳಲಿಲ್ವೇ ದೇವರೇ ತಿಂದಿದ್ದು ಅಂತ, ಹೇ ದೇವ ನಮ್ಮ ಮೇಲೆ ಎಷ್ಟು ಕೃಪೆ ತೋರಿದ್ಯಪ್ಪ ಅಂತ ದೇವನನ್ನ ಭಗವಂತ ಅಂತ ತಿಳಿದು ಹನಿದುಂಬ್ತಾಳೆ. ಆ ನ್ಯಾಯಾಧೀಶ ಹೊರಗೆ ಓಡಿ ಹೋದವನು ಆ ಭಗವಂತನೇ ಇರ್ಬೋದೇನೋ ಅಂತ ಅಂದ್ಕೊಂಡು ತನ್ನ ತಲೆಯನ್ನು ತುರ್ಸ್ಕೊಂಡ. ಇತ್ತ ಗೋವಿಂದಪ್ಪ ಈ ಗಲಾಟೆ ಕೇಳಿ ಹಿತ್ಲೆ ಕಡೆ ಬಾಗಿಲಿಂದ ಓಡಿ ಹೋದ. ಅಷ್ಟರಲ್ಲಿ ಅವನ ಭಾವನೆಂಟ ಅಂದರೆ ಆ ನ್ಯಾಯಾಧೀಶನ ಭಾವನೆಂಟ ಒಳಗೆ ಬಂದು, ಅಕ್ಕ ನಿಮ್ಮ ಮನೆಯಿಂದ ಹೊರಗೆ ಹೋದ್ನಲ್ಲ ಅವನ್ಯಾಕೆ ಇಲ್ಲಿಗೆ ಬಂದಿದ್ದ, ಎಲ್ಲ ವಸ್ತುಗಳು ಸರಿ ಇದೆ ತಾನೇ, ಅವನೊಬ್ಬ ದೊಡ್ಡ ಕಳ್ಳ, ನನ್ನನ್ನು ನೋಡಿ ಓಡಿ ತಪ್ಪಿಸ್ಕೊಂಡ, ಹಿಡಿಬೇಕು ಅಂದರೆ ಆಗಲೇ ಇಲ್ಲ ಅಂತ ಅಂದ. ಅವನ ಮಾತನ್ನು ಕೇಳಿ ಗಂಡ ಹೆಂಡತಿಗೆ ಏನು ಹೇಳಬೇಕು ತಿಳಿಲಿಲ್ಲ. ಬಾಯಿ ಬಿಟ್ಟರೆ ತಮ್ಮ ಪೆದ್ದುತನ ಹೊರಗೆ ಬೀಳುತ್ತೆ ಅಂತ ಅಂದ್ಕೊಂಡು, ಹ್ಞೂ ಗೊತ್ತು ಗೊತ್ತು ನಾನೇ ಅವನನ್ನು ಹೊರಗೆ ಓಡಿಸಿದೆ ಅಂತ ನ್ಯಾಯಾಧೀಶರು ಹೇಳಿದರು. ಹೆಂಡತಿ ಸದ್ಯ ಹೋದ್ನಲ್ಲ ಕಳ್ಳ, ಬಾರೋ ಒಳಗೆ, ಇವತ್ತು ಏಕಾದಶಿ,
ಬೇಗ ಅವಲಕ್ಕಿ ಒಗ್ಗರಣೆ ಹಾಕ್ತೀನಿ, ನೀನು ತಿಂದು ಹೋಗ್ಬೋದು ಅಂತ ಗುಟ್ಟು ಎಲ್ಲಿ ರಟ್ಟಾಗುತ್ತೋ ಅಂತ ಒಳಗಡೆ ಓಡಿದ್ಲು. ಹೀಗೆ ಗಂಡ ಹೆಂಡತಿ ಇಬ್ಬರು ತಮ್ಮ ಮೂಢತನವನ್ನು ತಮ್ಮ ಮಾತಿನಿಂದ ಮರೆಮಾಚಿದ್ರು. ಕಳ್ಳನ ಕತೆ ಬೊಂಬಾಟಾಗಿತ್ತು ಅಲ್ವಾ? ಅತಿಯಾದ ಮೂಢತನ ಕೆಲವು ಸಲ ನಮ್ಮನ್ನ ಪೇಚಿಗೆ ಬೀಳಿಸುತ್ತೆ. ಅಂತೂ ಕಳ್ಳನ್ ಕತೆಯಲ್ಲೂ ನೀತಿ ಹೇಳುದ್ಲಪ್ಪ ಪೊನ್ನಜ್ಜಿ. ಏ ಬಂಡ, ಸುಮ್ಮನಿರು. ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.